ನೀನು ಹಿಂದಿನ ಕಾಲದಂಗೆ ಬೋರಿ ಆ ಗೋಲಿ ಬಜೆ ಈರುಳ್ಳಿ ಬಜೆ ಕಾಫಿ ಚಾ ನಾ ಹಾಕಿ ಮಾಡ್ತಿದ್ರಿ ಯಾರು ಬರ್ತಾರ? ಈಗ ಅಂತೆಂಥದೋ ಎಲ್ಲ ಬಂದವಂತೆ ಅವನ್ನ ಯಾವನ್ನಾರು ಮಾಡಬಾರ್ದ ನೀನು? ಎಂತ ಪೂರಿ ಅಂತೆ, ಅದ್ರ ಮೇಲೆ ಪಲ್ಯ ಅಂತೆ, ಸಾರಂತೆ, ಆಮೇಲೆ ಮತ್ತೊಂದು ಕುಡಿಯಕ್ಕೆ ನೀರಂತೆ. ನಮ್ಮ ಪಾಪಣ್ಣ ತತ್ತಾನೆ, ಹುಡುಗರು ಹಠ ಮಾಡ್ದು ಅಂತ ಒಂದೊಂದು ಸತಿ ತತ್ತಾನೆ. ಈ ಜನ ಅವನ್ನೇ ಎಲ್ಲ ನೋಡ್ಕೊಂಡು ಹೋಗ್ತಾರ. ಇವಾಗ ನಾನು ಹಂಗಿದ್ದವ್ರು ಬರ್ಬೇಕೇನು? ನಮಗೆ 2 ದಿವ್ಸ ಬರೋಕತ್ತದ ನೋಡೋಣ ಹೇಳಿ ಪ್ಯಾಟಿಗೆ. ತಿಂಗಳಲ್ಲಿ ಎಲ್ಲಾರು 2-3 ದಿನ ಬರ್ತೀವಿ. ಕೊಡ್ದು ಇನ್ನು ಚಳಿ ಬಿದ್ದ ಮೇಲಂತೂ ಮನೆಯಿಂದ ಬೈಲು ಹೊರಡೋಕ್ಕೆ ಆಗಲ್ಲ ಅಂತ ತಗೊಳೋದು ಮುಲ್ಕಿಣೋದು. ಯಾರು ಬರ್ತಾರೆ? ಏನೊಳ ಹೊರಿತಾ ಕೂರ್ಬೇಕು ನೀನು. ಬೇರೆ ಏನಾರು ಶುರು ಮಾಡ್ಕ್ಯ ಆತದ ಆಗದೆ ಎಲ್ಲಿಗೆ ಹೋಗ್ತದೆ. ಬೇಜಾರು ಮಾಡ್ಕಿ ಬೇಡ. ಎಂಥರಾಗಲಿ ಹಿಡ್ತಿಗೊಂದು ನೌಕರಿ ಅಂತ ಅದೆಯಲ್ಲ, ಇದಿಲ್ದೇನ ಅದಾರೆ ಅಂತಾರ ಆಗ್ತದೆ. ಸಣ್ಣ ಪುಟ್ಟದು ಅಂತಾರೋ ಒಂಚೂರು ತತ್ತದೆ ನಮ್ಮನೆಗೆ ಆಗ್ತದೆ ಬಿಡು. ಇಲ್ಲ ಇಲ್ಲ, ಹಾಗೇನಿಲ್ಲ ಗೌಡ್ರೆ, ವ್ಯಾಪಾರ ಆಗ್ತದೆ ಆಗ್ತದೆ. ಬೆಳಿಗ್ಗೆ ಬಹಳ ವ್ಯಾಪಾರ ಆಗ್ತದೆ. ನೀವು ಆ ಹೊತ್ತಿನಲ್ಲಿ ಬರುವುದೇ ಇಲ್ಲ. ತುಂಬ ಜನ ಇಲ್ಲಿಂದನೇ ಇಡ್ಲಿ ಸಾಂಬಾರು ತಗೊಂಡು ಹೋಗ್ತಾರೆ. ಬೆಳಗ್ಗೆ ಕೆಲಸದ ಗಡಿಬಿಡಿ ತಿಂಡಿ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ಚೇಣಿ ಅಡಿಕೆಯವರು ತುಂಬ ಜನ ತಗೊಂಡು ಹೋಗ್ತಾರೆ ಇಡ್ಲಿ ಸಾಂಬಾರು. ಸಂಜೆ ಹೊತ್ತಿನಲ್ಲಿ ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿದೆ. ಈಗ ಕೆಲಸದ ದಿನ ಅಲ್ಲವೋ, ಅಡಿಕೆ ಸುಲಿಯೋದಿರ್ತದಲ್ಲ, ಹಾಗಾಗಿ ಪೇಟೆ ಬದಿ ಬರುವುದಿಲ್ಲ ಜನ. ಹಾಗಾಗಿ ಇಲ್ಲದಿದ್ರೆ ತೊಂದರೆ ಏನಿಲ್ಲ, ಆಗ್ತದೆ ಆಗ್ತದೆ. ಹಂಗಾರೆ ಸೈ ಬಿಡು. ಅಲ್ಲ, ನಾ ಬಂದು ಇಟ್ಟೊತ್ತಾತು ಒಬ್ಬರು ಪತ್ತಕ್ಕಿಲ್ಲಲ್ಲ, ಹಂಗಾಗಿ ಹೇಳಿದೆ. ಪಾಪ ಮಾಡಿಟ್ಕೊಂಡಿದ್ನೆಲ್ಲ ಹಾಗೆ ತಗೊಂಡೇನ ದನಿಗೆ ಹಾಕಕ್ಕಾಗ್ತದ? ಸ್ವಲ್ಪನ ಸಾಮಾನು ರೇಟು. ಪಾಪ ಎಂಥರಾಗಲಿ ಬರೀ ಕೈಯು ಕಾಲು ಬಂದ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡಿಯಲ್ಲ. ಆದರೂ ನಾ ಹೇಳೋದಾದ್ರೆ, ನೀ ಅವನ್ನೆಲ್ಲ ಮಾಡೋಕೆ ಶುರು ಮಾಡ್ಕೊಂಡ್ರೆ ವ್ಯಾಪಾರ ಘನಗಾಗ್ತದ. ಒಂದು ಕಲ್ತ್ಕ ನೋಡೋಣ. ನಿಂಗೇನೋ ಕಲ್ತ್ಕೊಳೋದು ದೊಡ್ಡ ವಿಚಾರ ಏನಲ್ಲ. ಕಲ್ತ್ಕತೀಯ ನೀನು. ಕೈ ರುಚಿ ಭಾಳ ಗಾನಾಗದೀಯ ನಿಂದು. ಈಗ ಬರೀ ಎಲ್ಲ ಓದ್ಕೊಂಡು ಮಾಡೋಕ್ಕೆ ಎಲ್ಲವನ್ನೂ ಮಾಡ್ತಾನೆ. ಕೈಗುಣ ಬೇಕಲ್ಲ. ನಿಂಗೆ ಭಾಳ ಗಾನಾಗದೆ. ಇಡ್ಲಿ ತಿಂಡಿ ಎಲ್ಲ ಇಲ್ಲಿಂದ ತಗೊಂಡು ಹೋಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಒಂದಿನ ಹೇಳ್ಬೇಕಾ? ಹಂಗಾರೆ ನಮ್ಮ ಪಾಪಣ್ಣನ ಹತ್ರ ಹೇಳ್ತೀನಿ. ಇಡ್ಲಿ ವಡೆ ತಿಂದೆ ಭಾಳ ದಿನ ಆಗಿದೆ. ನಮ್ಮ ಪಾಪಣ್ಣ ಹೆಂಡತಿ ಮಾಡ್ತಿತ್ತು. ಈಗ ಬತ್ತ ಅದು ಭಾಳ ಇದಾಗೋಗಿದೆ. ಕೊಳುಪು ಮಾಡ್ತದೆ, ಉಳಿಸ್ತದೆ. ಅದನ್ನೇ ತಿನ್ಕೊಂಡಿರ್ಬೇಕು. ಮಾಡುವ ಐಡಿಯಾ ಇದೆ ಗೌಡ್ರೆ, ಮಾಡಬೇಕು ಅಂತ ಉಂಟು. ಒಂದು ಜನ ಹುಡುಕ್ತಾ ಇದ್ದೇನೆ. ಮಾಡಿದ ಮೇಲೆ ಸರಿಯಾಗಿ ಮಾಡಬೇಕಲ್ವೋ? ಅದು ರುಚಿ ಇಲ್ಲದೆ ಇದ್ದರೆ ಜನ ಯಾರು ಬರ್ತಾರೆ? ಬರೋರು ಬರದೇ ಇದ್ದರೆ ಏನು ಮಾಡೋದು? ಕೊನೆಗೆ ಒಬ್ಬನೇ ಹೇಳಿದಾನೆ, ಬರ್ತೇನೆ ಹೇಳಿದಾನೆ. ಅವನಿಗೆ ಚೆನ್ನಾಗಿ ಮಾಡಲಿಕ್ಕೆ ಬರ್ತದಂತೆ ಅದೆಲ್ಲ. ನೋಡುವ, ನಿಮ್ಮ ಬಾಯಾರಿಕೆಯಿಂದ ಹಾಗೆ ಆದರೂ ಒಳ್ಳೆಯದು. ಇನ್ನೊಂದು ಕೆಲಸ ಮಾಡ್ಬೋದಾ ಸಂಜೀವನಿನ? ನಮ್ಮ ಪಾಪಣ್ಣನ ಹಿಟ್ಟೆ ಅದು ಎಂಥದ ಪುಡ್ಡಿನ ಹಿಟ್ಟು ಅಂತ ಮಾಡ್ತದ. ಈಗ ಬೆಳಗ್ಗೆ ಮುಂಚೆ ನಮ್ಗಿಬ್ರಿ ಗಂಡ ಹೆಂಡ್ತಿಗೆ ಅದನ್ನೇ ಎಂತ ಒಂದು ಲೋಟ ಕಾಸು ಕೊಡ್ತದೆ. ದಪ್ಪ ಹಾಲು ಹಾಕಿ ಜೀವಕ್ಕೆ ಒಳ್ಳೇದು ಅಂತ. ಅದ್ರ ಹೇಳಕ್ಕೆ ಹೋಗ್ಲಾ, ನಮ್ಮನೇಲಿ ನಮ್ಮ ಹಿಗಡ್ತಿ ಹತ್ರನೂ ಹೇಳಲ್ಲ ನಾನು. ಜೀವ ಒಂಥರ ಲಘು ಆಗ್ತದ, ಹೊಟ್ಟೆಲಿ ಹಸುವಾಗನಾಗತ್ತದೆ. ಒಂದಿನ ಎಲ್ಲರೂ ಕುಡಿಯೋದು ಬಿಟ್ಟರೆ ಎಂಥದೋ ಬಿಟ್ಟಂಗೆ ಆಗದ. ಕಾಪಿಗಿಂತ ಗಾನಾಗದೆ. ನಿಮ್ಮ ಹೋಟ್ಲಲ್ಲಿ ಅದನ್ನೊಂದೊಂದು ಲೋಟ ಮಾಡ್ಕೊಡೋಕೆ ಶುರು ಮಾಡೋ ನೋಡೋಣ. ನಾ ಹೇಳ್ತೀನಿ ನಮ್ಮ ಪಾಪಣ್ಣನ ಇಡ್ತಿ ಹತ್ರ. ಒಂದು 4 ಪ್ಯಾಕ್ ನಿಂಗೆ ಕೊಟ್ಟು ಕಳಿಸ್ಲಿ. ಜೀವಕ್ಕೆ ಭಾಳ ಒಳ್ಳೇದಂತೆ. ಇಂತಿಷ್ಟು ರೇಟು ಅಂತ ಕೊಟ್ಟರು ಸಹಿ ಮತ್ತೆ ಅಂತ. ಹೌದಾ ಗೌಡ್ರೆ? ಹಾಗಾದರೆ ನನಗೆ ಒಂದು ಅರ್ಧ kg ಪ್ಯಾಕ್ ತಂದು ಕೊಡಿ. ದುಡ್ಡು ಕೊಡ್ತೇನೆ ನಾನು. 1-2 ದಿನ ಮಾಡ್ತೇನೆ. ವ್ಯಾಪಾರ ಚೆನ್ನಾಗಾದರೆ ಮತ್ತೆ ಮತ್ತೆ ತರಿಸ್ತೇನೆ. ಅದರ ರೇಟ್ ಅದಕ್ಕೆ ಕೊಡ್ತೇನೆ. ನಾನೇನು ದುಡ್ಡು ಕೊಡದೇ ಇರುವುದಿಲ್ಲ. ದುಡ್ಡು ಕೊಡ್ತೀಯಪ್ಪ? ಕೊಡದೆ ಒಳ್ಳೆ ಕಥೆ ಆಯ್ತು. ಈಗ ನಾವು ಕಾಪಿ ಕೊಡ್ತಾರೆ, ದುಡ್ಡು ಕೊಡದೆ ಹಂಗೆ ಹೋಗ್ತೀವ? ನಿಂಗೆ ಗೊತ್ತಾಗದೆ ಇರ್ತದನ? ದುಡ್ಡು ಕೊಡ್ತೀಯ ನಂಗೆ ಗೊತ್ತು. ಅಲ್ಲ, ನೀವು ಕೊಡ್ದಿದ್ರು ನಮ್ಮ ಪಾಪಣ್ಣನ ಹಿಡ್ತಿ ಕೊಡೋದು ಇಲ್ಲ.
ಮಾರುಸ್ಮ ಅದ್ರಲ್ಲದು. ಬಲ್ದ ಕೈಯಲ್ಲಿ ದುಡ್ಡು ಇಸ್ಕೊಂಡು ನಡೆದ ಕೈಯಲ್ಲಿ ಇದನ್ನು ಕೊಡ್ತದೆ. ಇಲ್ದಿದ್ರೆ ಮತ್ತೆ ಹಂಗೆ ಮಾಡ್ತಿದ್ರೆ ವ್ಯಾಪಾರ ಹಿಂಗೆ ಮಾಡೋಕ್ಕೆ ಎಲ್ಲ ಆತಿತ್ತ. ಒಳ್ಳೆ ಲಾಭ ಮಾಡ್ತದೆ, ಒಳ್ಳೆ ಲಾಭ ಮಾಡ್ತದೆ. ನೀನು ಬೆಳಗಾದ್ರೂ ತಗೊಂಡು ಹೋಗ್ತದಪ್ಪ. ಹೌದು, ಒಳ್ಳೆ ಚುರುಕಿದ್ದಾರೆ ಮಾತ್ರ ಪಾಪಣ್ಣನ ಹೆಂಡತಿ ಅಲ್ವಾ? ಚುರ್ಕದೆ ಸುಮ್ಮನೆ ಬಾಯದೆ ಅಂತ ಹೇಳಿದ್ರು ಸೈಯಲ್ಲ. ಗಾನಾಗಿ ಇದು ಮಾಡ್ತದೆ. ಇವನೇ ಬಡ್ಡು ಹೋರಿಯಲ್ಲನ, ಈಕು ಗೊತ್ತಾಗಲ್ಲ ಪುಕ್ಕು ಗೊತ್ತಾಗಲ್ಲ. ಮೊದಲು ಅದು ಸ್ವಲ್ಪ ಗಾಂಚಲಿ ಮಾಡ್ತಿತ್ತು, ಕೆಲಸ ಬೊಗ್ಸಿ ಎಂತ ಸಮ ಮಾಡ್ತಿರ್ಲ. ಇವ್ರ ಮನೆಯಲ್ಲೇ ಓಡಾಡ್ಕೊಂಡು ನರ್ಮನೆ ತಿರ್ಕೊಂಡು ಇರ್ತಿತ್ತು. ಬತ್ತ ಇದನ್ನು ಮಾಡೋಕ್ಕೆ ಶುರು ಶುರು ಮಾಡಿದ್ಮೇಲೆ ಕೆಲಸ ಮಾಡ್ತದೆ, ಒಳ್ಳೆ ಕೆಲಸ ಮಾಡ್ತದೆ. ನಮ್ಮನೆ ಹೆಗ್ಗಡ್ತಿ ಮಾಡಿಕೊಡ್ತದೆ. ಒಂದೊಂದು ಸತಿ ಒಂದು ಸ್ವಲ್ಪ ವಕ್ರತನ ಅನ್ನೋದು ಬಿಟ್ಟರೆ ಅಡ್ಡಿಲ್ಲ. ಈಗ ಚುರುಕದೆ, ಎಂಥಾರು ಮಕ್ಳಿಗೆ ಅಡಪಾಡ ಎಂಥರು ತತ್ತಿರ್ತದೆ, ಮನೆಗೆ ಸಾಮಾನು ತತ್ತದೆ, ನಮಗೂ ಗಂಡ ಹೆಂಡತಿಗೆ ಅಂಥವ್ರು ಒಂಚು ತತ್ತದೆ, ಎಲ್ಲ ಮಾಡ್ತದೆ. ಮತ್ತು ಆದ್ರೆ ಇದ್ರೆ ನಾ ಇದನ್ನೆಲ್ಲ ಹೇಳಲ್ಲ, ಹೇಳಿದ್ರೆ ಅಟ್ಟನೇ ಏರ್ಕಿ ಕೂತ್ಕೋತದದು. ಹಾಗಾಗಿ ಒಬ್ರದ್ದಾರು ಹೆದರಿಕೆ ಇರ್ಬೇಕಲ್ಲ ಮನೇಲಿ. ಹಂಗಾಗಿ ನಾ ಬೈತಾನೆ ಇರ್ತೀನಿ. ನನಗೆ ಹೆದರು ಸಾಯ್ತದೆ, ಮತ್ತೊಬ್ಬರಿಗೂ ಜಪ್ಪಯ್ಯ ಅನ್ನಲ್ಲ ಅದು. ಬನ್ನಿ ನಿಂಗಣ್ಣ ಗೌಡ್ರೆ. ಮಾದಪ್ಪ ಗೌಡ್ರು ಹೇಳ್ತಿದ್ರು ನಿನ್ನ ಹೋಟೆಲಿನಲ್ಲಿ ಜನವೇ ಇಲ್ಲ ಹೇಳಿ. ಬಂದ್ರಲ್ಲ ನೋಡಿ ಗೌಡ್ರೆ, ಅಲ್ಲಿ ನೋಡಿ ಯಾರು ಬಂದ್ರು ಅಂತ. ನಿಂಗಣ್ಣನ ಬಾ ಅವ ಎಲ್ಲ ಇನ್ನೊಂದು 4 ದಿನ ಬರ್ತಾನ ನಿಮ್ಮ ಹೋಟ್ಲಿಗೆ ಕಾಫಿ ಕುಡಿಯಕ್ಕೆ. ಆಮೇಲೆ ಬರೋಲ್ಲ. ಸಾವುಕಾರ ಮನೆಯಿಂದ ಹಿಂಡ್ತಾ ಇದ್ದಾನೆ, ಸಾಧಾರಣದವ್ರು ಅವನಿಗೆ ಕಣ್ಣಿ ಕಾಣ್ತಾರಂತ ಮಾಡಿಯಾ. ಮಾನ್ಯ ಗೆದ್ದೆ ಹಂಚ ಮೇಲೆ ಹೋಗ್ತಾ ಇದ್ದಾನೆ ಮಾರಯ್ಯ. ಹೌದನ ನಿಂಗಣ್ಣ ಸೆಟ್ಲ್ಮೆಂಟ್ ಆತಂತೆ ಕೇಳ್ತೀನಿ. ಅನ್ನಲ್ಲ ಹ್ಞೂ ಅನ್ನಲ್ಲ ಹೋಗ್ತಾ ಇದ್ದಾನ. ಮತ್ತೆ ಹೋಗಿ ಕೇಳೋಣ ಅಂತ ಮಾಡಿದೆ. ಯಾಕೆ ಏನಾರು ಹೊಡಿ ಬಡ್ಕೊಂಡು ಹೋಗ್ಲಿ ಹಂಗೆ ಅಂತಕ್ಕೆ ಅಂತ ಸೋಮನಾದೆ. ತಿಂಗಳು ಬೆಳಕಿಗೆ ಕೊಡೆ ಹಿಡ್ತಿದ್ನಂತೆ ಹಿಂದೆ ಅವನೊಬ್ಬ. ಹಾಗೆ ಆತದ ಇವನ್ ಕಥೆನು. ಸಾವುಕಾರರ ಮನೆಯಿಂದ ಹುಡುಗಿ ತತ್ತಿದ್ದೀನಿ ಅಂತ ಹುಡುಗಿ ಬಂದ್ಮೇಲೆ ಗೊತ್ತೀನಿ ಕತೆ ಹೆಂಗೆ ಅಂತ. ಹಾಗೇನೂ ಇಲ್ಲ ಮಾದಪ್ಪ ಗೌಡ್ರೆ, ಬನ್ನಿ ನಿಂಗಣ್ಣ ಗೌಡ್ರೆ, ಬನ್ನಿ, ಬೇಜಾರು ಮಾಡ್ಕೊಳ್ಬೇಡಿ, ಬನ್ನಿ. ವಯಸ್ಸಾದವರಲ್ವಾ? ಇಲ್ಲಪ್ಪ ಬೇಜಾರಿ ಅಂತ ನೀವೊಬ್ಬರು ಸಂಜೀವಣ್ಣ ಕ್ಯಾಪ್ ಮೂಲಕ ಯಾಂಥದಾರು ಹೇಳ್ಕೊಂಡಿರಲಿ, ನಂಗೇನ ಏನು ಎಲ್ಲ ನಮ್ಮ ಊರು ಮನೇಲಿ ಈಗ ಹೊಟ್ಟೆಲಿ ಜೀರಿಗೆ ಮೆಣಸು ನುರ್ದಂಗೆ ಆಗಿದೆ. ಗನ ಕಡೆ ಸಂಬಂಧ ಆತದೆ ಅಂತ ನಂಗೆ ಹೇಳಕ್ಕೆ ಬತ್ತ. ಒಂದು ಲೋಟ ಎಂಥರು ಕುಡಿಯೋಕ್ಕೆ ಅಂತ ಕಾಪಿನ ಚಾನ ಎಂಥರು ಇದ್ರೆ ಒಂದು ಲೋಟ ಕೊಡಿ. ಯಾಂತ ಹೇಳ್ದೆ ಇನ್ನೊಂದ್ಸತಿ ಹೇಳ. ಕೆಪ್ಪ ಮುದುಕ್ನ ಯಾರ ಕೆಪ್ಪ? ನೀನು ಕೆಪ್ಪ, ನಿನ್ನ ಅಪ್ಪ ಕೆಪ್ಪ. ಹಾಗೆ ಹೋತ ಈ ಮುದುಕಿಗೆ ಅಂತ ಆತ ಮಾರ. ಓಹೋ ಮಾದಪ್ಪ ಗೌಡ್ರೆ ಸಿಟ್ಟು ಬೇಡ. ಅವರಿಗೆ ತಿಳುವಳಿಕೆ ಇಲ್ಲದೆ ಏನೋ ಹೇಳಿದ್ರೋ ಏನೋ ಮಾರ್ರೆ. ಇರಲಿ ಸುಧಾರಿಸಿಕೊಳ್ಳಿ.